ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಮುಂದಿನ ಚುನಾವಣೆಯಲ್ಲಿ ಏನಾದರೂ ಮಾಡಿ ಬಿಜೆಪಿಯನ್ನು ಸೋಲಿಸಬೇಕು ಅನ್ನೋ ಏಕೈಕ ಉದ್ದೇಶವನ್ನು ಹೊಂದಿರುವ ಇಂಡಿ ಮೈತ್ರಿಕೂಟ ಆ ಗುರಿಯನ್ನು ತಲುಪೋದಕ್ಕೆ ಸಾಕಷ್ಟು ಶ್ರಮವನ್ನು ವಹಿಸ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ ಪಕ್ಷ ತನ್ನ ದೊಡ್ಡಸ್ತಿಕೆಯನ್ನು ಬಿಟ್ಟು ಪ್ರಾದೇಶಿಕ ಪಕ್ಷಗಳ ಮುಂದೆ ತಲೆಬಾಗ್ತಾ ಇದೆ. ಹೀಗಾಗಿ ಸೀಟು ಹಂಚಿಕೆ ವಿಷಯದಲ್ಲಿ ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ನ ಜುಟ್ಟು ಹಿಡಿತಾ ಇದ್ದು, ಇದು ಅಲ್ಲಿ ಒಂದಷ್ಟು ನಾಯಕರಿಗೆ ಸಹಿಸಲು ಅಸಾಧ್ಯವಾಗ್ತಾ ಇದೆ. ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿರೋ ವಿದ್ಯಮಾನಗಳಿಂದ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಸಿಟ್ಟಿಗೆದ್ದಿದ್ದು ಮಮತಾ ಸರ್ಕಾರದ ವಿರುದ್ಧವೇ ತೀವ್ರ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಅಷ್ಟಲ್ಲದೆ ಪಶ್ಚಿಮ ಬಂಗಾಳದಲ್ಲಿನ ಕಾನೂನು ಸುವ್ಯವಸ್ಥೆ ಹಾಳಾಗಿದ್ದು ಈ ಸರ್ಕಾರವನ್ನು ಕಿತ್ತು ಆದಷ್ಟು ಬೇಗ ರಾಷ್ಟ್ರಪತಿಗಳ ಆಳ್ವಿಕೆಯನ್ನು ಹೇರಿ ಅಂತ ಕೇಂದ್ರ ಸರ್ಕಾರವನ್ನು ಅಧೀರ್ ರಂಜನ್ ಚೌಧರಿ ಒತ್ತಾಯ ಮಾಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಹಾಗೂ ತೃಣಮೂಲ ಕಾಂಗ್ರೆಸ್ ನಡುವೆ ಸಂಘರ್ಷ ಹೆಚ್ಚಾಗ್ತಾ ಇದ್ದು ಕೇವಲ 2 ಸೀಟ್ಗಳ ವಿಷಯಕ್ಕೆ ಈ ಸಂಘರ್ಷ ನಡೀತಾ ಇದೆ ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ. ಈ ರೀತಿಯ ಘಟನೆಗಳೇ ಇಂಡಿ ಮೈತ್ರಿಕೂಟಕ್ಕೆ ತಲೆನೋವಾಗ್ತಾ ಇದ್ದು, ಇದೆಲ್ಲವನ್ನ ಕಾಂಗ್ರೆಸ್ನ ಹಿರಿಯ ನಾಯಕರು ನಿಭಾಯಿಸಬೇಕಾಗಿ ಬರ್ತಾ ಇದೆ. ಇಂತಹ ಹೊತ್ತಲ್ಲೇ ಬಿಹಾರ ಹಾಗೂ ದೆಹಲಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ನ್ಯೂಸ್ ಬರ್ತಾ ಇದೆ. ಆ 2 ರಾಜ್ಯಗಳಲ್ಲಿ ಕೂಡ ಸೀಟು ಹಂಚಿಕೆ ಫಾರ್ಮುಲಾ ರೆಡಿಯಾಗಿದ್ದು ಸ್ವಲ್ಪ ಹೆಚ್ಚು ಕಮ್ಮಿ ಅಲ್ಲಿನ ಸೀಟ್ ಶೇರಿಂಗ್ ಫಿಕ್ಸ್ ಆಗೋ ಹಾಗೆ ಕಾಣ್ತಾ ಇದೆ. ಹಾಗಾದರೆ ಏನಿದು ಸೀಟು ಹಂಚಿಕೆ ತಂತ್ರ? ಬಿಹಾರದಲ್ಲಿ ಯಾರ್ಯಾರು ಎಷ್ಟು ಸೀಟ್ಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ? ದೆಹಲಿಯ ಕತೆ ಏನು? ಇದೆಲ್ಲದರ ಮಧ್ಯೆ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯ್ ಯಾತ್ರಾದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಇಂಡಿ ಮೈತ್ರಿಕೂಟ ಲೋಕಸಭಾ ಚುನಾವಣೆಗೆ ಭಾರಿ ಹುಮ್ಮಸ್ಸಿನಲ್ಲಿ ಮುನ್ನುಗ್ತಾ ಇದೆ. ಇದೇ ವೇಳೆ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ನ್ಯಾಯ್ ಯಾತ್ರೆ ಮಣಿಪುರದಿಂದ ಆರಂಭಿಸಿ ಮಹಾರಾಷ್ಟ್ರವನ್ನು ತಲುಪಲಿದೆ. ಈ ವೇಳೆ ಪೂರ್ವದಿಂದ ಪಶ್ಚಿಮಕ್ಕೆ ರಾಹುಲ್ ಗಾಂಧಿ ಪಾದಯಾತ್ರೆ ಮಾಡಲಿದ್ದು ಇಲ್ಲಿ ಬಸ್ಗಳನ್ನು ಕೂಡ ಬಳಸುವ ಸಾಧ್ಯತೆ ಇದೆ. ಯಾಕಂದರೆ ಕಡಿಮೆ ಸಮಯದಲ್ಲಿ 6700 ಕಿಲೋಮೀಟರ್ಗಳನ್ನು ತಲುಪಬೇಕಾದ ಅನಿವಾರ್ಯತೆ ಇಲ್ಲಿ ಕಾಂಗ್ರೆಸ್ನ ನಾಯಕರಿಗಿದೆ. ಈ ಯಾತ್ರೆ 15 ರಾಜ್ಯಗಳಲ್ಲಿ ಸಂಚರಿಸಲಿದ್ದು ಮಣಿಪುರ, ನಾಗಾಲ್ಯಾಂಡ್, ಮೇಘಾಲಯ, ಅಸ್ಸಾಂ, ಅರುಣಾಚಲ ಪ್ರದೇಶ, ಪಶ್ಚಿಮ ಬಂಗಾಳ, ಒಡಿಶಾ, ಜಾರ್ಖಂಡ್, ಬಿಹಾರ್, ಛತ್ತೀಸ್ಗಢ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್ಗಳಲ್ಲಿ ಸಾಗಿ ಬಂದು ಮಹಾರಾಷ್ಟ್ರದಲ್ಲಿ ಇದು ಅಂತ್ಯ ಆಗಲಿದೆ. ಈ ಯಾತ್ರೆಯ ಹೆಚ್ಚು ಭಾಗ ಉತ್ತರ ಪ್ರದೇಶದಲ್ಲಿ ಸಂಚರಿಸಲಿದ್ದು ಅಲ್ಲಿ 1000 ಕಿಲೋಮೀಟರ್ ಅಷ್ಟು ಯಾತ್ರೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ವೇಳೆ ಸೋನಿಯಾ ಗಾಂಧಿ ಅವರ ರಾಯ್ಬರೇಲಿ, ರಾಹುಲ್ ಗಾಂಧಿ ಸ್ಪರ್ಧಿಸುತ್ತಿದ್ದ ಈಗಿನ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಅವರ ಕ್ಷೇತ್ರ ಅಮೇಥಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಕ್ಷೇತ್ರ ವಾರಣಾಸಿಗಳಲ್ಲಿ ಈ ಯಾತ್ರೆ ಸಾಗಿ ಬರಲಿದೆ. ಇಲ್ಲೆಲ್ಲ ಇಂಡಿ ಮೈತ್ರಿಕೂಟದ ನಾಯಕರನ್ನ ಯಾತ್ರೆ ವೇಳೆ ಕೈ ಜೋಡಿಸುವಂತೆ ಕಾಂಗ್ರೆಸ್ ಕೇಳಿಕೊಂಡಿದೆ. ಜನವರಿ 14ರಂದು ಆರಂಭವಾಗುವ ಯಾತ್ರೆ 67 ದಿನಗಳಲ್ಲಿ ಮುಗಿಯಲಿದ್ದು ಈ ಮೂಲಕ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ರಾಹುಲ್ ಗಾಂಧಿ ಮಹಾರಾಷ್ಟ್ರದಲ್ಲಿ ದೊಡ್ಡ ಸಮಾವೇಶದ ಮೂಲಕ ಈ ಯಾತ್ರೆಯನ್ನ ಮುಗಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ರಾಹುಲ್ ಗಾಂಧಿ ಅವರಿಗೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಈ ಯಾತ್ರೆಯಿಂದ ಹೆಚ್ಚು ಲಾಭ ಆಗುತ್ತೆ ಅನ್ನೋದನ್ನ ಯಾರು ಕೂಡ ಒಪ್ಪೋದಿಲ್ಲ. ಆದರೆ ಈ ಯಾತ್ರೆಯ ಮೂಲಕ ರಾಹುಲ್ ಗಾಂಧಿ ಭಾರತದ ವಿವಿಧ ಜನರನ್ನ, ವಿವಿಧ ರಾಜ್ಯಗಳನ್ನ, ಅಲ್ಲಿನ ಪ್ರಾದೇಶಿಕತೆಯನ್ನ, ಸಂಸ್ಕೃತಿಯನ್ನ ನೋಡಿದಂತೆ ತಿಳಿದುಕೊಂಡಂತೆ ಆಗುತ್ತೆ. ಇದು ಒಬ್ಬ ರಾಜಕೀಯ ನಾಯಕನಿಗೆ ತುಂಬಾ ಮುಖ್ಯವಾಗಿ ಬೇಕಾಗುವ ಒಂದಷ್ಟು ಮಾಹಿತಿಗಳಾಗಿದ್ದು ಇದು ಆ ನಾಯಕನನ್ನ ಉತ್ತಮ ನಾಯಕನನ್ನಾಗಿ ರೂಪಿಸೋದ್ರಲ್ಲಿ ಸಾಕಷ್ಟು ಕೆಲಸವನ್ನ ಮಾಡುತ್ತೆ. ಹೀಗಾಗಿ ಈ ಯಾತ್ರೆ ರಾಹುಲ್ ಗಾಂಧಿ ಅವರಿಗೆ ಪಾಸಿಟಿವ್ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಹೀಗೆ ಒಂದು ಕಡೆ ಭಾರತ್ ಜೋಡೋ ಯಾತ್ರೆಯ 2ನೇ ವರ್ಷನ್ ಮಾಡೋ ಸಂದರ್ಭದಲ್ಲೇ ಇಂಡಿ ಮೈತ್ರಿಕೂಟದಲ್ಲಿ ಒಂದಷ್ಟು ಸಮಸ್ಯೆಗಳು ಕಾಣಿಸಿಕೊಂಡಿದ್ವು. ಅದರಲ್ಲೂ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ತೃಣಮೂಲ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥರು ಹೇಳಿದ ನಂತರವಂತೂ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಸಿಟ್ಟಿಗೆದ್ದಿದ್ರು. ಅವರ ಕೋಪ ನೇರವಾಗಿ ಹೊರಗೆ ಬಾರದೇ ಇದ್ರು ಅವರು ಮಿತ್ರ ಪಕ್ಷಗಳ ಜೊತೆ ನಡೆದುಕೊಳ್ತಿದ್ದ ರೀತಿಯಲ್ಲೇ ನಿತೀಶ್ ಕುಮಾರ್ ಅಪ್ಸೆಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇತ್ತು. ಅಲ್ಲಿ ನಿತೀಶ್ ಕುಮಾರ್ ಅವರನ್ನ ಬೇಗ ಅರ್ಥ ಮಾಡಿಕೊಂಡಿದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಮತ್ತು ದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಖರ್ಗೆ ಪ್ರಧಾನಿ ಅಭ್ಯರ್ಥಿ ಯಾರಾಗಬೇಕು ಅನ್ನೋದನ್ನ ಚುನಾವಣೆ ಗೆದ್ದ ನಂತರ ನಿರ್ಧರಿಸೋಣ, ಮೊದಲು ಚುನಾವಣೆಯನ್ನ ಗೆಲ್ಲೋಣ ಅನ್ನೋ ಸಮಾಧಾನದ ಮಾತುಗಳನ್ನ ಆಡಿದ್ರು. ಅಷ್ಟಾದರೂ ನಿತೀಶ್ ಕುಮಾರ್ ಕೋಪ ತಣಿದಿರಲಿಲ್ಲ. ಆ ಬಳಿಕ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಇಬ್ಬರು ಕೂಡ
ನಿತೀಶ್ ಕುಮಾರ್ ಜೊತೆ ಮಾತಾಡಿದ್ರು. ಅದಾದ ನಂತರ ನಿತೀಶ್ ಕುಮಾರ್ ಅವರನ್ನ ಇಂಡಿ ಮೈತ್ರಿಕೂಟದ ಕನ್ವೇಯರ್ ಆಗಿ ಸೆಲೆಕ್ಟ್ ಮಾಡೋದಕ್ಕೆ ನಿರ್ಧರಿಸಲಾಯಿತು. ಇಲ್ಲಿ ಒಂದೇ ಕಲ್ಲಿಗೆ ಎರಡು ಹಕ್ಕಿಯನ್ನು ಹೊಡೆಯುವ ತಂತ್ರಕ್ಕೆ ಕಾಂಗ್ರೆಸ್ ಮುಂದಾಯಿತು. ಒಂದು, ನಿತೀಶ್ ಕುಮಾರ್ ಅವರನ್ನ ಕನ್ವೇಯರ್ ಆಗಿ ನೇಮಕ ಮಾಡೋದ್ರ ಮೂಲಕ ಈ ಒಕ್ಕೂಟವನ್ನ ಮುನ್ನಡೆಸೋದು ನಿತೀಶ್ ಕುಮಾರ್ ಅಂತ ಎಲ್ಲಾ ಮಿತ್ರ ಪಕ್ಷಗಳಿಗೂ ಸಾರಿದಂತಾಗುತ್ತೆ. ಒಂದು ವೇಳೆ ಅವಕಾಶ ಒದಗಿ ಬಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ರಾಹುಲ್ ಗಾಂಧಿ ಅವರನ್ನ ತರೋದಕ್ಕೆ ಇದು ಸಹಾಯ ಮಾಡುತ್ತೆ ಅನ್ನೋದು ಕಾಂಗ್ರೆಸ್ನ ಆಲೋಚನೆ. ಹೀಗಾಗಿ ನಿತೀಶ್ ಕುಮಾರ್ ಅವರನ್ನ ಈ ಪಟ್ಟಕ್ಕೆ ತರೋದಕ್ಕೆ ಕಾಂಗ್ರೆಸ್ ಉತ್ಸುಕವಾಗಿದೆ. ಈ ವಿಷಯ ನಿತೀಶ್ ಕುಮಾರ್ ಅವರನ್ನ ಸ್ವಲ್ಪ ಮಟ್ಟಿಗೆ ಸಮಾಧಾನ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಆದರೂ ಯಾವುದೇ ಕ್ಷಣದಲ್ಲಿ ಬೇಕಿದ್ರೂ ಎಂಥದ್ದೇ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಹೀಗಾಗಿನೇ ಕಾಂಗ್ರೆಸ್ಗೆ ಇಂಡಿ ಮೈತ್ರಿಕೂಟದಲ್ಲಿ ಬಿರುಕು ಮೂಡುತ್ತಾ ಅನ್ನೋ ಭಯ ಕೂಡ ಇತ್ತು. ಆದರೆ ಇತ್ತೀಚೆಗೆ ಬಿಹಾರದಿಂದ ಬಂದಿರೋ ಸುದ್ದಿ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಇದೆ. ಯಾಕೆಂದರೆ ಬಿಹಾರದಲ್ಲಿ ಮೈತ್ರಿಕೂಟದ ನಡುವೆ ಸೀಟು ಹಂಚಿಕೆ ವಿಷಯ ಕೊನೆ ಹಂತಕ್ಕೆ ಬರ್ತಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಇಲ್ಲಿ RJD, JDU, ಕಾಂಗ್ರೆಸ್ ಹಾಗೂ ಕಮ್ಯುನಿಸ್ಟ್ ಪಕ್ಷಗಳು ಇಂಡಿ ಮೈತ್ರಿಕೂಟದಲ್ಲಿವೆ. ಹಾಗೆ ನೋಡಿದ್ರೆ ಸದ್ಯಕ್ಕೆ ಬಿಹಾರದಲ್ಲಿ RJD ಅಧಿಕಾರದಲ್ಲಿ ಇದ್ದರೂ ಕೂಡ ಒಂದೇ ಒಂದು ಲೋಕಸಭಾ ಕ್ಷೇತ್ರವನ್ನು ಕೂಡ ಅವರು ಗೆದ್ದಿಲ್ಲ. ಆದರೆ JDU ಕಳೆದ ಬಾರಿ BJP ಜೊತೆ ಸೇರಿ 17 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ 16 ಕ್ಷೇತ್ರದಲ್ಲಿ ಜಯವನ್ನು ಗಳಿಸಿತ್ತು. ಇನ್ನು ಕಾಂಗ್ರೆಸ್ 1 ಕ್ಷೇತ್ರವನ್ನು ತನ್ನದಾಗಿಸಿಕೊಂಡಿತ್ತು. ಇನ್ನುಳಿದಂತೆ BJP 17 ಹಾಗೂ NDA ಮಿತ್ರ ಪಕ್ಷ LJP 6 ಕ್ಷೇತ್ರದಲ್ಲಿ ಗೆಲುವನ್ನು ಕಂಡಿದ್ವು. ಸೊ ಇಲ್ಲಿ RJD ಹಾಗೂ ಕಮ್ಯುನಿಸ್ಟ್ ಪಕ್ಷಗಳು ಒಂದೇ ಒಂದು ಕ್ಷೇತ್ರದಲ್ಲಿ ಕೂಡ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಇಂಡಿ ಮೈತ್ರಿಕೂಟದ ಲೆಕ್ಕದಲ್ಲಿ ಬಿಹಾರದಲ್ಲಿ JDU ದೊಡ್ಡಣ್ಣ. ಆದರೆ ಇಲ್ಲೂ ಕೂಡ ಲಾಲು ಪ್ರಸಾದ್ ಯಾದವ್ ಒಂದು ಗೇಮ್ ಆಡ್ತಾ ಇದ್ದಾರೆ. ಹೆಂಗೂ JDU 16ರಲ್ಲಿ ಗೆದ್ದಿದೆ, ಅವರು ಅಷ್ಟು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿ, ನಾವು ಕೂಡ 16 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೇವೆ. ಇನ್ನುಳಿದ 8 ಸೀಟ್ಗಳಲ್ಲಿ ಕಾಂಗ್ರೆಸ್ 5ರಲ್ಲಿ ಹಾಗೂ ಕಮ್ಯುನಿಸ್ಟರು 3ರಲ್ಲಿ ಸ್ಪರ್ಧಿಸಲಿ ಅನ್ನೋ ಸೀಟು ಹಂಚಿಕೆ ಲೆಕ್ಕಾಚಾರವನ್ನು RJD ಮುಂದಿಟ್ಟಿದೆಯಂತೆ. ಇದಕ್ಕೆ ನಿತೀಶ್ ಕುಮಾರ್ ಕೂಡ ಒಪ್ಪಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ರು. ನಿತೀಶ್ ಬಗ್ಗೆ ಗೊತ್ತಿರೋರು ಮಾತ್ರ ಯಾವುದೇ ಕಾರಣಕ್ಕೂ ಇದಕ್ಕೆ ನಿತೀಶ್ ಕುಮಾರ್ ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿತೀಶ್ ಕುಮಾರ್ ಅವರನ್ನ ಬಲ್ಲೋರು ಹೀಗೆ ಹೇಳೋದಕ್ಕೂ ಕೂಡ ಒಂದಷ್ಟು ಕಾರಣಗಳಿವೆ. 2019ರಲ್ಲಿ ನಿತೀಶ್ ಕುಮಾರ್ BJP ಜೊತೆ ಸೀಟು ಹಂಚಿಕೆ ವಿಷಯದಲ್ಲಿ ಹಠ ಹಿಡಿದಿದ್ದು ಗುಟ್ಟಾಗೇನೂ ಉಳಿದಿಲ್ಲ. ಯಾಕೆಂದರೆ 2014ರ ಎಲೆಕ್ಷನಲ್ಲಿ BJP 22 ಸ್ಥಾನಗಳನ್ನು ಪಡ್ಕೊಂಡಿತ್ತು. ಆದರೂ 2019ರ ಚುನಾವಣೆಯಲ್ಲಿ BJPಯ ಮನವೊಲಿಸಿದ ನಿತೀಶ್ ಕುಮಾರ್ ಎರಡೂ ಪಕ್ಷಗಳು ಕೂಡ 17 ಸ್ಥಾನಗಳಲ್ಲಿ ಸ್ಪರ್ಧಿಸೋದಕ್ಕೆ ಒಪ್ಪಿಸಿದ್ರು. ಹಾಗೆಯೇ LJPಗೆ 6 ಸ್ಥಾನಗಳನ್ನು ಕೊಡೋದ್ರ ಮೂಲಕ ಒಟ್ಟು 40 ಕ್ಷೇತ್ರಗಳಲ್ಲಿ ಕೂಡ NDA ಸ್ಪರ್ಧೆ ಮಾಡುವಂತೆ ನೋಡಿಕೊಂಡಿದ್ರು. ಇದರಲ್ಲಿ JDU ಸ್ಪರ್ಧಿಸಿದ 1 ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಗೆಲುವನ್ನು ಪಡೆದರೆ ಉಳಿದಂತೆ ಎಲ್ಲ ಕ್ಷೇತ್ರಗಳು ಕೂಡ NDAದ ಪಾಲಾಯಿತು. ಹೀಗಿರುವಾಗ ಕಳೆದ ಚುನಾವಣೆಯಲ್ಲಿ ಒಂದೇ ಒಂದು ಸೀಟನ್ನು ಗೆಲ್ಲದೆ RJD ಸಮವಾಗಬೇಕು ಅಂದರೆ ಹೆಂಗೆ ಅಲ್ವಾ? ಸೊ ನಿತೀಶ್ ಕುಮಾರ್ ಇಲ್ಲೂ ಕೂಡ ಒಂದು ಪ್ಲಾನ್ ಇಟ್ಟಿದ್ದಾರೆ. ಇಲ್ಲಿ ನಿತೀಶ್ 20 ಕ್ಷೇತ್ರಗಳನ್ನು ಕೇಳುವ ಸಾಧ್ಯತೆ ಇದ್ದು RJD 15 ಕ್ಷೇತ್ರಗಳಿಗೆ ಒಪ್ಪಬಹುದಾಗಿದೆ. ಇನ್ನುಳಿದಂತೆ ಕಾಂಗ್ರೆಸ್ 3 ಹಾಗೂ ಕಮ್ಯುನಿಸ್ಟರು 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಬಹುದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಇಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನವನ್ನು ಕೊಟ್ಟರೆ ಅವು BJP ಪಾಲಾಗುತ್ತವೆ ಅನ್ನೋ ಗುಮ್ಮ ಬಿಡೋದ್ರಲ್ಲಿ ಪ್ರಾದೇಶಿಕ ಪಕ್ಷಗಳು ಯಶಸ್ವಿ ಆಗ್ತಾ ಇವೆ. ಸೊ ಕಾಂಗ್ರೆಸ್ ಬಿಹಾರದಲ್ಲಿ ನಿತೀಶ್ ಕುಮಾರ್ ಹೇಳಿದ ಹಾಗೆ ಕೇಳುವ ಸಾಧ್ಯತೆ ಕೂಡ ಇದೆ. ಇನ್ನು RJD ಅವರಿಗೆ ಸದ್ಯಕ್ಕೆ ಒಂದಷ್ಟು MPಗಳು ಸಿಕ್ಕಿದ್ರೆ ಸಾಕು ಅನ್ನೋ ಮನಸ್ಥಿತಿ ಇದೆ. ಆದರೂ ಅದನ್ನು ತೋರಿಸ್ಕೊಳ್ಳೋದೆ ತಮಗೂ ಕೂಡ ಹೆಚ್ಚು ಸ್ಥಾನಗಳು ಬೇಕು ಅಂತ RJD ಹಠ ಹಿಡಿತಾ ಇದೆ. ಆದರೆ ಫೈನಲಿ ಮೈತ್ರಿಕೂಟದ ಸೂತ್ರಕ್ಕೆ RJD ಒಪ್ಪಬಹುದು. ಯಾಕೆಂದರೆ ಇಲ್ಲಿ ಏನೇ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಿತೀಶ್ ಕುಮಾರ್ ಮತ್ತೆ BJP ಜೊತೆ ಹೋಗುವ ಸಾಧ್ಯತೆ ಇರ್ತದೆ. ಹಾಗೇನಾದ್ರು ಆದರೆ BJPಯ ಬಲ ಇನ್ನಷ್ಟು ಹೆಚ್ಚಾಗುತ್ತೆ. ಹೀಗಾಗಿ ಇಂಥ ತಪ್ಪನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬಾರದು ಅನ್ನೋ ನಿಟ್ಟಿನಲ್ಲಿ ಇಂಡಿ ಮೈತ್ರಿಕೂಟ ಸೀಟು ಹಂಚಿಕೆಯನ್ನು ಫೈನಲ್ ಮಾಡುವ ಸಾಧ್ಯತೆ ಇದೆ. ಇನ್ನು ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ಜೊತೆ ಕೂಡ ಕಾಂಗ್ರೆಸ್ ಪಕ್ಷ ಸೀಟು ಹಂಚಿಕೆ ವಿಷಯವನ್ನು ಪ್ರಸ್ತಾಪಿಸಿದ್ದು, ಅಲ್ಲಿ ಆಮ್ ಆದ್ಮಿ ಪಕ್ಷ 5 ಕ್ಷೇತ್ರಗಳಲ್ಲಿ ಹಾಗೂ ಕಾಂಗ್ರೆಸ್ ಪಕ್ಷ 2 ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವ ಸಾಧ್ಯತೆ ಇದೆ. ಸದ್ಯಕ್ಕೆ ಅಲ್ಲಿನ 7ಕ್ಕೆ 7 ಕ್ಷೇತ್ರಗಳಲ್ಲಿ BJP ಸಂಸದರಿದ್ದಾರೆ. ಕಳೆದ ಬಾರಿ ಅಷ್ಟೇ ಅಲ್ಲ, 2014ರ ಚುನಾವಣೆಯಲ್ಲೂ ಕೂಡ ದೆಹಲಿಯ 7 ಕ್ಷೇತ್ರಗಳನ್ನು BJP ಪಕ್ಷ ತನ್ನದಾಗಿಸಿಕೊಂಡಿತ್ತು. ಇನ್ನೂ ಒಂದು ಗಮನಿಸಬೇಕಾದ ವಿಷಯ ಅಂದರೆ 2019ರ ಚುನಾವಣೆಯಲ್ಲಿ BJP ಪಕ್ಷ ಆ ಚುನಾವಣೆಯಲ್ಲಿ ಚಲಾವಣೆಯಾದ ಒಟ್ಟು ಮತಗಳ ಪೈಕಿ 56ಕ್ಕಿಂತಲೂ ಹೆಚ್ಚು ಮತಗಳನ್ನು ಪಡೆದು 7 ಸಂಸದರನ್ನ ಗೆಲ್ಲಿಸಿಕೊಂಡಿತ್ತು. ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಕ್ಷಗಳು ಜೊತೆಯಾಗಿ ಚುನಾವಣೆಯನ್ನು
ಎದುರಿಸಿದ್ರೂ ಕೂಡ ಬಿಜೆಪಿಯನ್ನ ಸೋಲಿಸೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋ ಅನುಮಾನಗಳು ಮೂಡ್ತಾ ಇವೆ. ಗೆಳೆಯರೆ, ಇಲ್ಲಿ ಕಾಂಗ್ರೆಸ್ ಪ್ರಾದೇಶಿಕ ಪಕ್ಷಗಳ ಮುಂದೆ ತಲೆಬಾಗ್ತಿದೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇರಬಹುದು. ಆದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ಬಲವನ್ನ ಹೆಚ್ಚಿಸಿಕೊಳ್ತಾ ಇದೆ. ಅದು ದೂರದೃಷ್ಟಿಯನ್ನ ಇಟ್ಟುಕೊಂಡು ಕೆಲಸ ಮಾಡ್ತಿರೋ ಹಾಗೆ ಕಾಣ್ತಾ ಇದೆ. ಒಂದು ವೇಳೆ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 70-75 ಸೀಟ್ಗಳನ್ನು ಪಡೆದು ಲೋಕಸಭೆಯಲ್ಲಿ ಅಧಿಕೃತ ವಿರೋಧ ಪಕ್ಷದ ಸ್ಥಾನವನ್ನ ಪಡೆದರೆ ಅಲ್ಲಿ ಲೋಕಸಭಾ ವಿರೋಧ ಪಕ್ಷದ ನಾಯಕನ ಪಟ್ಟಕ್ಕೆ ಬೇರೆಯವರನ್ನ ಕೂರಿಸೋದು ಡೌಟು. ಅಲ್ಲಿ ಆ ಸ್ಥಾನಕ್ಕೆ ರಾಹುಲ್ ಗಾಂಧಿ ಬರೋ ಸಾಧ್ಯತೆ ಇರ್ತದೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಅಂತಂದ್ರೆ ಅದು ಶಾಡೋ PM ಇದ್ದ ಹಾಗೆ. ಸೊ ಅದು ಕಾಂಗ್ರೆಸ್ಗೆ ಮುಂದಿನ ಚುನಾವಣೆಗೆ ಸಹಾಯ ಮಾಡಬಹುದು. ಇದೇ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇರೋ ಹಾಗಿದ್ದು, ಒಂದು ವೇಳೆ ಈ ಬಾರಿಯ ಚುನಾವಣೆಯಲ್ಲಿ ಪ್ರಾದೇಶಿಕ ಪಕ್ಷಗಳನ್ನ ಬಳಸಿಕೊಳ್ಳೋದ್ರ ಮೂಲಕ ಬಿಜೆಪಿಯನ್ನ ಕಟ್ಟಿ ಹಾಕೋದಕ್ಕೆ ಸಾಧ್ಯ ಆದ್ರೆ ಆಗ್ಲಿ, ಇಲ್ಲ ಅಂದ್ರೆ ಅಟ್ಲೀಸ್ಟ್ ಲೋಕಸಭಾ ವಿಪಕ್ಷ ಸ್ಥಾನವಾದ್ರೂ ಸಿಗಲಿ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಇರೋ ಹಾಗೆ ಕಾಣ್ತಾ ಇದೆ. ಸೊ ಇದರಲ್ಲಿ ಯಾವುದೇ ಆದ್ರೂ ಕೂಡ ಕಾಂಗ್ರೆಸ್ ಗೆದ್ದಂತೆನೆ. ಹೀಗಾಗಿನೇ ಈ ಬಾರಿಯ ಲೋಕಸಭಾ ಚುನಾವಣೆ ಹೆಚ್ಚು ಕುತೂಹಲವನ್ನ ಉಂಟು ಮಾಡ್ತಾ ಇರೋದು. ಇದು ಗೆಳೆಯರೆ, ಮುಂಬರುವ ಲೋಕಸಭಾ ಚುನಾವಣೆಗೆ ಇಂಡಿ ಮೈತ್ರಿಕೂಟ ಕಡೆಗೂ ಸೀಟು ಹಂಚಿಕೆ ವಿಷಯದಲ್ಲಿ ಮುಂದಡಿಯನ್ನು ಇಟ್ಟಿರುವಂತಹ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.